ಆತ್ಮೀಯ ಎಲ್ಲ ಸ್ಪರ್ಧಾಂತರಿಗೆ ನಮಸ್ತೆ. ನಾನು ಲಕ್ಷ್ಮೀಕಾಂತ್. ಕಳೆದ 1 ವೀಕ್ ಹಿಂದ್ಗಡೆ ಏನಾಗಿತ್ತಂದ್ರೆ ನಮ್ ಚಾನೆಲ್ ಹ್ಯಾಕ್ ಆಗಿತ್ತು. ಸೊ ಅದಕ್ಕಾಗಿ ಜಿಪಿಎಸ್‌ಟಿಆರ್ ಮತ್ತೆ ಎಚ್‌ಎಸ್‌ಟಿಆರ್ ನೇಮಕಾತಿಗೆ ಸಂಬಂಧಪಟ್ಟಂತೆ ಹೊಸ ಅಪ್ಡೇಟ್ ಕೊಡ್ಲಿಕ್ಕೆ ನನಗೆ ಆಗ್ತಾ ಇಲ್ಲ. ಸೊ ಅದಕ್ಕಾಗಿ ತಮ್ಮೆಲ್ಲರಿಗೂ ಒಂದು ಕ್ಷಮೆ ಕೇಳ್ತಾ ಸೊ ಇಲ್ಲಿ ಬಹಳಷ್ಟು ನಾವು ಅದೇ ಒಂದು ಬಿಜಿ ಒಳಗಿದ್ದೀವಿ. ಸಾಕಷ್ಟು ನೀವು ನೋಡಿದ್ರಿ ನಾನು ಕಂಪ್ಲೀಟ್ ಕಾಪಿನೂ ಹಾಕಿದ್ದೀನಿ. ಅಂದ್ರೆ ಚಾನೆಲ್ ರಿಕವರಿ ಮಾಡಿಕೊಡ್ಲಿಕ್ಕೆ ನಾವು ಸೈಬರ್ ಕ್ರೈಮ್‌ಗೆ ಒಂದು ಕಂಪ್ಲೇಂಟ್ ಕೊಟ್ಟೇವಿ. ಸೊ ಅದು ಇನ್ನೂ ಲೇಟ್ ಆಗತ್ತೆ ಅಂತ ಹೇಳಿದ್ರು. ಅದಕ್ಕ ಬಹಳಷ್ಟು ಜನ ಸ್ಪರ್ಧಾಕಾಂಕ್ಷಿಗಳು ನಿನ್ನೆ ಮೊನ್ನೆ ಬಹಳಷ್ಟು ಜನ ಫೋನ್ ಮಾಡಿ, ಮೆಸೇಜ್ ಮಾಡಿ, "ಸರ್ ಹೊಸದು ಏನಾಗಿದೆ ಅಪ್ಡೇಟ್ ಕೊಡಿ" ಅಂತ ಹೇಳಿದ್ರಿ. ಸೊ ಆ ಕಾರಣಕ್ಕಾಗಿ ನಾನು ಮತ್ತೆ ಸಜೆಷನ್ ತಿಳ್ಕೊಂಡು, "ಇಲ್ಲ ಸರ್ ಅಪ್ಡೇಟ್ ಕೊಡ್ಬೇಕಾದ್ರೆ ನೀವು ಇನ್ನೊಂದು ಹೊಸದು ಏನಾದ್ರು ಚಾನೆಲ್ ಮಾಡಿ ನಡೀತದ? ಸೊ ನಿಮ್ಮ ಒಂದು ಆಸ್ಪಿರೆಂಟ್ ಕೇಳಿ" ಅಂತಂದ್ರು. ಸೊ ಅದಕ್ಕಾಗಿ ನಾನು ಮತ್ತೆ ಈ ಒಂದು ಅಪ್ಡೇಟ್ ಅದೆಷ್ಟೇ ಅಡೆತಡೆ ಬಂದ್ರು ನಾನೊಂದು ಪ್ರಾಮಾಣಿಕವಾಗಿ ಏನು ಇದು ಪ್ರಯತ್ನ ಮಾಡ್ತಾ ಇದ್ದೀನಲ್ಲ, ಸೊ ಇದನ್ನ ಇಲ್ಲೇ ಬಿಡಬಾರ್ದು ಅಂತೇಳಿ ಮತ್ತೆ ಒಂದು ಹೊಸ ಒಂದು ಚಾನಲ್ ಅಪ್ಡೇಟ್ ಮಾಡಿ ಇವತ್ತು ಇಲಾಖೆಗೆ ಹೋಗಿ ಎಲ್ಲ ಈಗ ಕಮಿಷನರ್ ಅವ್ರನ್ನು ಭೇಟಿಯಾಗಿವಿ, ಮತ್ತೆ ಜೆಡಿ ಅವ್ರನ್ನು, ಮತ್ತೆ ಡಿಡಿ ಅವ್ರನ್ನು ಭೇಟಿಯಾಗಿವಿ, ಮತ್ತೆ ಇವತ್ತು ವಿಧಾನಸೌಧಕ್ಕೂ ಹೋಗಿದ್ದೀವಿ. ವಿಧಾನಸೌಧದಲ್ಲಿ ನಾವು ಸಭಾಪತಿ ಅವ್ರನ್ನ ಮೀಟ್ ಆಗಿವಿ. ಎಲ್ಲಾ ಬಗ್ಗೆನೂ ಮಾಹಿತಿನ ನಾನು ಹೇಳ್ತೀನಿ. ನಾಳೆ 12 ಗಂಟೆಗೆ ಲೈವ್ ಬಂದು ಹೇಳ್ತೀನಿ. ಸೊ ಲೈವ್ ಬರ್ಬೇಕಂದ್ರ ಒಂದು 500 ಸಬ್ಸ್ಕ್ರೈಬರ್ ಬೇಕಂತೇಳಿ ನಮ್ಮ ಸ್ನೇಹಿತರು ಹೇಳಿದ್ರು. ಸೊ ಅದಕ್ಕಾಗಿ ಬಹಳಷ್ಟು ಜನ ಈಗ ಒಂದ್ ಸ್ವಲ್ಪ ನಾನು ಹೇಳಿದ್ರೆ ನಿಮ್ಮ ಒಂದು ಕ್ವಶನ್ಸ್ ಗಳಿಗೆ ನಾನು ರಿಪ್ಲೈ ಮಾಡಕ್ಕಾಗಲ್ಲ. ಅದಕ್ಕೆ ನಾಳೆ 12 ಗಂಟೆಗೆ ಲೈವ್ ಬಂದು ಎಲ್ಲಾ ಅಂಶಗಳ ಬಗ್ಗೆ ನೇಮಕಾತಿ ಯಾವಾಗ ಇರ್ತದ ಏನೇನು ಅದರದ್ದೆಲ್ಲ ಒಂದು ಸಿ&ಆರ್ ರೂಲ್ಸ್ ಬಗ್ಗೆ ಏನೇನು ಇದೆ ಅನ್ನತಕ್ಕಂಥ ಮಾಹಿತಿ ನಾಳೆ ಬೆಳಗ್ಗೆ 12 ಗಂಟೆಗೆ ಹೇಳ್ತೀನಿ. ಸೊ ಆದಷ್ಟು ನಾಳೆ ಬೆಳಗ್ಗೆ ಅನ್ನೋದ್ರಾಗ ಒಂದು 500 ಸಬ್ಸ್ಕ್ರೈಬರ್ ಆದ್ರಂದ್ರ ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು. ನನಗೂ ಇದ್ರ ಬಗ್ಗೆ ಏನು ಐಡಿಯಾ ಗೊತ್ತಿಲ್ಲ. 500 ಸಬ್ಸ್ಕ್ರೈಬರ್ ಆಗ್ಬೇಕಂತೇಳಿ ಹೇಳಿದ್ರು. ಸೊ ಅದಕ್ಕಾಗಿ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ ಮತ್ತೆ ನಿಮ್ಮ ಸ್ಟೇಟಸ್‌ಗೆ ಹಾಕೊಳ್ಳಿ. ನಾಳೆ ಒಂದು ಮಾಹಿತಿ ನಿಮ್ಗೆ ಕೊಡ್ಬೇಕಂತೇಳಿ ನಮ್ದು ಇದೇ ಪ್ಲಾನ್ ಇದೆ. ಸೊ ಇಲ್ಲಿ ನೋಡ್ರಿ ನಮ್ ದೇಶದ ಪರಿಸ್ಥಿತಿನೇ ಇದೇ ಇದೆ. ಹ್ಮ್ ಒಬ್ರು ಹೊಂಟ್ರಂದ್ರ 4 ಮಂದಿ ಕಾಲಿಡೋ ಜಗ್ಗವ್ರದ್ರು. ಸೊ 142 ಕೋಟಿ ಜನಸಂಖ್ಯೆ ಒಳಗ ನಾವು ತಗೊಂಡಿದ್ದು 6 ಪದಕ. ಅದೇ ಫ್ರಾನ್ಸು 6 ಕೋಟಿ ಜನಸಂಖ್ಯೆ ಒಳಗ 58 ಪದಕಗಳನ್ನ ಗೆದ್ದೈತಿ. ಸೊ ನಮ್ಮ ದೇಶದ ಪರಿಸ್ಥಿತಿ ಈ ರೀತಿ ಇರೋದ್ರಿಂದ ಯಾರಾದ್ರೂ ಮುಂದ್ ಹೊಂಟ್ರಂದ್ರೆ ಕಾಲಿಡುವಂತ ಮಂದಿ ತಮ್ಗೆ ಗೊತ್ತೇ ಇದೆ. ಇದೇನು ಹೊಸದೇನಲ್ಲ. ಮತ್ತೆ ಇದಕ್ಕೆ ನಾವೇನು ಅಂದ್ರೆ ಎದೆಗುಂದಿಲ್ಲ. ಸೊ ಅದಕ್ಕಾಗಿ ಮಾಡ್ಲಿ ಅವ್ರು. ಹ್ಯಾಕ್ ಮಾಡೋರು ಅವ್ರೇನ್ ಬಾಳ ದೂರ ಇಲ್ಲ. ಇಲ್ಲೇ ನಮ್ಮ ಹತ್ರನೇ ಇದಾರೆ. ಅಕ್ಕಪಕ್ಕನ ಸ್ನೇಹಿತರು. ಸೊ ಹಾಗಾಗಿ ಹ್ಯಾಕ್ ಮಾಡ್ಲಿ ನಡೀತದ. ನಮಗೇನಪ್ಪಾ ಅಂದ್ರೆ ಒಳ್ಳೆ ಉದ್ದೇಶ ಕೆಲಸ ಮಾಡ್ತಾ ಇದ್ದೀವಿ. ಸೊ ಒಳ್ಳೆ ಇಂಟೆನ್ಷನ್ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ. ಸೊ ತಮ್ಮೆಲ್ಲರ ಒಂದು ಸಪೋರ್ಟ್ ನಮಗೆ ಕೊಡ್ತೀರಿ ಅಂತೇಳಿ ಭಾವಿಸುತ್ತಾ ಸೊ ಆ ಚಾನೆಲ್ ಬರ್ತದ. ಅದು ಕವರ್ ಆಗ್ತದ. ಕವರ್ ಮಾಡಿ ಕೊಡ್ತೀವಿ ಅಂತೇಳಿ ಆಲ್ರೆಡಿ ನಾವು ಯೂಟ್ಯೂಬ್‌ಗೂ ಕಂಪ್ಲೇಂಟ್ ಕೊಟ್ಟಿವಿ. ಸೈಬರ್ ಕ್ರೈಮ್‌ಗೂ ಕಂಪ್ಲೇಂಟ್ ಕೊಟ್ಟಿವಿ. ಸೊ ಆದಷ್ಟು ಸಾಧ್ಯದಷ್ಟು ಆ ಚಾನೆಲ್ ಜಲ್ದಿ ಬರ್ತದ. ಅಲ್ಲಿಯವರೆಗೆ ಇದನ್ನು ಅಪ್ಡೇಟ್ ಅನ್ನ ಕೊಡ್ಲಿಕ್ಕೆ ಅಂದ್ರೆ ಬಹಳಷ್ಟು ಜನ ಕೇಳ್ತಾ ಇದ್ರಲ್ಲ. ಸೊ ಅದಕ್ಕ ಇನ್ನೊಂದು ಚಾನೆಲ್ ಸ್ಟಾರ್ಟ್ ಮಾಡಿ ಈ ಒಂದು ಮಾಹಿತಿಯನ್ನ ನಿಮ್ಗೆ ತಿಳಿಸ್ತಾ ಇದ್ದೀನಿ. ಸಾಧ್ಯವಾದಷ್ಟು ಇದನ್ನ ನಿಮ್ ಸ್ನೇಹಿತರಿಗೆ ಶೇರ್ ಮಾಡಿ. ನಾಳೆ 12 ಗಂಟೆಗೆ ನಾನು ಲೈವ್ ಬಂದು ಹೊಸ ಮಾಹಿತಿಯನ್ನು ನಿಮ್ಗೆ ಕೊಡ್ತೀನಿ. ನೋಡ್ರಿ ಎಷ್ಟು ಅಡೆತಡೆ ಆಗಿದೆ ಅಂದ್ರೆ 1 ವೀಕ್ ಇಂದ ನಾನು ಸಿಕ್ಕಾಪಟ್ಟೆ ಸುಸ್ತಾಗಿ ನಾನು ಜಾಗ್ರಫಿ ಕ್ಲಾಸ್ ಮಾಡ್ತೀನಲ್ಲ. ಸೊ ಆ ಕ್ಲಾಸು ಮಾಡಕ್ ಆಗ್ತಾ ಇಲ್ಲ. ನನ್ನ ಒಂದು ಎಲ್ಲಾ ಕೆಲಸಗಳು ಸ್ಟಾಪ್ ಆಗಿದಾವ್. ಸೊ ದಯವಿಟ್ಟು ಇದು ಅಡೆತಡೆ ಆಯ್ತು. ಬಟ್ ಅಡೆತಡೆ ಆಗ್ಲಿ. ಪರವಾಗಿಲ್ಲ. ನಿಮ್ಮ ಒಂದು ಏನಿರಲ್ಲ ನೀವೆಲ್ಲ ನನಗೆ ಸಪೋರ್ಟ್ ಕೊಡ್ತಿರಲ್ಲ. ಸೊ ಅದೇನು ಇಂತ ಏನು ಅಡೆತಡೆ ನನಗ ಅಡೆತಡೆ ಅಂತೇಳಿ ಅನ್ಸಂಗಿಲ್ಲ. ಹಾಗಾಗಿ ತಮ್ಮ ಒಂದು ಸಪೋರ್ಟ್ ಇರ್ಲಿ. ಸ್ವಲ್ಪ ನಮಗೇನಪ್ಪಾ ಅಂದ್ರೆ ನೀವು ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಸೊ ಈ ಒಂದು ಸೆಷನ್ ಇಲ್ಲಿ ಮುಗಿಸ್ತೀನಿ. ಮತ್ತೆ ಈ ಚಾನಲ್ ನಾಳೆ ಬೆಳಗ್ಗೆ ಅನ್ನೋದ್ರಾಗ ಅದು ತನ್ನ ರೀಚ್ ಆತಂದ್ರೆ ನಾನು ಲೈವ್ ಬಂದ ಕ್ಲಾಸ್ ಮಾಡ್ತೀನಿ. ಎಲ್ಲಿವರೆಗೆ ಇದನ್ನೆಲ್ಲ ವಾಚ್ ಮಾಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು.